love you. Mobile. Bye. ತುಳಸಿ ಕೋಮಲವೇ. ಕನ್ನಡ ಸೀಸನ್ 12 ಮುಕ್ತಾಯ ಆಗ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಪ್ರಮುಖ ಕಾರಣ ಇನ್ಮೇಲೆ ನಾವು ರಕ್ಷಿತಾ ಶೆಟ್ಟಿ ಅವರನ್ನ ಡೈಲಿ ನೋಡೋದಕ್ಕಾಗೋದಿಲ್ಲ, ಟಿವಿ ಸ್ಕ್ರೀನ್ ಮೇಲೆ ರಕ್ಷಿತಾ ಶೆಟ್ಟಿ ಬರೋದಿಲ್ಲ ಅಂತ. ಹಾಗೆಯೇ ರಕ್ಷಿತಾ ಅವರು ಮತ್ತೊಂದು ರಿಯಾಲಿಟಿ ಶೋ ಮೂಲಕ ಟಿವಿ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು, ನಮ್ಮನ್ನ ಮತ್ತೆ ಎಂಟರ್ಟೈನ್ ಮಾಡಬೇಕು ಅಂತ ಸಾಕಷ್ಟು ಜನ ಆಸೆ ಪಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಇದೇ ಮನವಿಯನ್ನ ರಕ್ಷಿತಾ ಬಳಿ ಮಾಡ್ಕೊಳ್ತಾ ಇದ್ರು. ಅಂಥ ಅಭಿಮಾನಿಗಳ ಆಸೆ ಈಗ ಈಡೇರಿದೆ. ನಿಮಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಟಿವಿ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಕ್ವಾಟ್ಲೆ ಕಿಚನ್ ಮೂಲಕ ರಕ್ಷಿತಾ ಶೆಟ್ಟಿ ಮತ್ತೆ ಗ್ರ್ಯಾಂಡ್ ಆಗಿ ಕಮ್ ಬ್ಯಾಕ್ ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನ ನೋಡ್ತಾ ಇದ್ದಂತಹ ರೀತಿನೇ ಬೇರೆ. ಇಲ್ಲಿ ಕ್ವಾಟ್ಲೆ ಕಿಚನ್ ಶೋ ಮೂಲಕ ರಕ್ಷಿತಾ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ಮಾತಿನ ಮೂಲಕವೇ ರಕ್ಷಿತಾ ಸದ್ದು ಮಾಡ್ತಾ ಇದ್ರು. ಗಿಲ್ಲಿ ಜೊತೆ ಇರ್ಬೋದು, ರಘುವಣ್ಣನ ಜೊತೆ ಇರ್ಬೋದು, ಸೂರಜ್ ಜೊತೆ ಇರ್ಬೋದು, ಮಾಳುವಣ್ಣನ ಜೊತೆ ಇರ್ಬೋದು, ರಕ್ಷಿತಾ ಬೆರೀತಾ ಇದ್ದಂತಹ ರೀತಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು. ಈಗ ಕ್ವಾಟ್ಲೆ ಕಿಚನ್ ಮೂಲಕ ಅವರು ಕಮ್ ಬ್ಯಾಕ್ ಆಗಿದ್ದಾರೆ. ಅದು ಹಾಸ್ಯಭರಿತ ಶೋ. ಈ ಒಂದು ಶೋದಲ್ಲಿ ರಕ್ಷಿತಾ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಜನರನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಇದು ವೀಕ್ಷಕರಿಗೆ ಖುಷಿಯನ್ನ ಕೊಡ್ತಾ ಇದೆ. ಸಾಕಷ್ಟು ಜನ ರಕ್ಷಿತಾ ಅವರು ಮತ್ತೆ ಟಿವಿ ಮೇಲೆ ಕಾಣಿಸ್ಕೊಳ್ತಾ ಇರೋದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರ ಕನ್ನಡವನ್ನ ಸಾಕಷ್ಟು ಜನ ಮೆಚ್ಕೊಂಡಿದ್ರು. ಮುಂಬೈನಲ್ಲಿ ಬೆಳೆದಿದ್ರು ಕೂಡ ರಕ್ಷಿತಾ ತುಂಬಾ ಚೆನ್ನಾಗಿ ಕನ್ನಡವನ್ನ ಕಲಿತು ಮಾತಾಡ್ತಿದ್ದಾರೆ ಅಂತ. ಇದೀಗ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಅವರು ತಮ್ಮ ಕನ್ನಡ ಭಾಷಾ ಪ್ರಯೋಗವನ್ನ ಮುಂದುವರಿಸಿದ್ದಾರೆ. ವೀಕ್ಷಕರಿಗೆ ರಕ್ಷಿತಾ ಅವರ ಕನ್ನಡ ತುಂಬಾ ಅರ್ಥ ಆಗ್ತಾ ಇದೆ, ಯಾಕಂದ್ರೆ ಬಿಗ್ ಬಾಸ್ ಶೋದಲ್ಲಿ ಅವರ ಕನ್ನಡವನ್ನ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಅಲ್ಲಿರುವಂತಹ ಜಡ್ಜಸ್ಗೆ ಕೆಲವೊಂದು ಕನ್ನಡ ಪದಗಳನ್ನ ರಕ್ಷಿತಾ ಬಳಸಿದಂತಹ ಸಂದರ್ಭದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಸವಾಲಾಗಿ ಪರಿಣಮಿಸಿದೆ. ಇನ್ನು ತುಳು ಮಿಶ್ರಿತ ಕನ್ನಡವನ್ನ ರಕ್ಷಿತಾ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆದಷ್ಟು ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ಆದ್ರೆ ಈಗ ಹೊರಗಡೆ ಬಂದ ಬಳಿಕ ಅವರು ಉಡುಪಿಯಲ್ಲಿದ್ದಾರೆ, ಹಾಗಾಗಿ ಅಲ್ಲಿ ಹೆಚ್ಚು ತುಳು ಮಾತಾಡ್ತಾರೆ. ಕನ್ನಡ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಪ್ರಯೋಗ ಆಗೋದ್ರಿಂದ ಕೆಲವೊಂದು ಪದಗಳಿಗೆ ಕನ್ನಡದಲ್ಲಿ ಏನ್ ಹೇಳೋದು ಅನ್ನೋದು ರಕ್ಷಿತಾಗೆ ಗೊತ್ತಾಗ್ತಾ ಇಲ್ಲ. ಅದು ಕ್ವಾಟ್ಲೆ ಕಿಚನ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಾಕಷ್ಟು ಪದಗಳನ್ನ ಅವರೇನು ತುಳುವಲ್ಲಿ ಬಳಸ್ತಾರೆ. ಅದು ಅಲ್ಲಿರುವಂತಹ ಜಡ್ಜಸ್ಗೆ ಇರ್ಬೋದು, ಆಂಕರ್ ಸುಷ್ಮಾ ಕೆ ರಾವ್ ಇರ್ಬೋದು, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ಒಂಥರ ಕಾಮಿಡಿ ಅನಿಸ್ತಾ ಇದೆ. ಪ್ರತಿಯೊಂದರ ಮೀನಿಂಗ್ ಅನ್ನ ಕನ್ನಡದಲ್ಲಿ ಮತ್ತೆ ಅವ್ರು ರಿಪೀಟ್ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಇದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿದ ರಕ್ಷಿತಾಗಿಂತ ಈ ಒಂದು ಶೋದಲ್ಲಿ ಡಿಫ್ರೆಂಟ್ ಆಗಿ ರಕ್ಷಿತಾ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಅವರಿಗೆ ಒಂದಷ್ಟು ಜನ ಸಾಥನ್ನ ಕೊಟ್ಟಿದ್ದಾರೆ. ಈ ಹಿಂದಿನ ಸೀಸನ್ ವಿನ್ನರ್ ಆಗಿರುವಂತಹ ಹನುಮಂತು ಅವರು ಕೂಡ ಈ ಒಂದು ಶೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ರಕ್ಷಿತಾ ಅವ್ರ ಜೊತೆ ಕ್ಲೋಸ್ ಆಗಿದ್ದಂತಹ ಸೂರಜ್ ಸಿಂಗ್ ಇದ್ದಾರೆ, ಹಾಗೇನೆ ಕರಿಬಸಪ್ಪ ಇದ್ದಾರೆ. ಇವರೆಲ್ಲರನ್ನ ಕೂಡ ಜೊತೆಯಾಗಿ ನೋಡ್ತಾ ಇರೋದು ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿ ಕೊಡ್ತಾ ಇದೆ. ಇಷ್ಟು ದಿನ ನೋಡಿದಂತಹ ರಕ್ಷಿತಾ ಹಾಗೆಯೇ ಈಗ ಕ್ವಾಟ್ಲೆ ಕಿಚನ್ ಮೂಲಕ ನೋಡ್ತಾ ಇರುವಂತಹ ರಕ್ಷಿತಾ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಹಾಸ್ಯ ಭರಿತ ಸನ್ನಿವೇಶಗಳಲ್ಲಿ ರಕ್ಷಿತಾ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟು ದಿನ ನೋಡಿದಂತಹ ರಕ್ಷಿತಾ ಹಾಗೆ ಈಗ ನೋಡ್ತಾ ಇರುವಂತಹ ರಕ್ಷಿತಾ ಅವರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ರಕ್ಷಿತಾ ಅವರು ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ. ಅವರಲ್ಲಿ ಒಳ್ಳೆಯ ಅಭಿನಯ ಸ್ಕಿಲ್ ಇದೆ. ಮುಂದಿನ ದಿನಗಳಲ್ಲಿ ರಕ್ಷಿತಾ ಸೀರಿಯಲ್ ಅಲ್ಲೂ ಕೂಡ ಕಾಣಿಸ್ಕೊಂಡ್ರೆ ಅಚ್ಚರಿ ಇಲ್ಲ. ಅವ್ರಿಗಿಂತ ಅವಕಾಶಗಳು ಸಿಗ್ಲಿ ಅಂತ ಅವರ ಅಭಿಮಾನಿಗಳು ಹರಸ್ತಾ ಇದ್ದಾರೆ. ಹಾಗೆ ಇನ್ನೂ ಕೂಡ ಬೇರೆ ಬೇರೆ ಶೋ ಮೂಲಕ ರಕ್ಷಿತಾ ಅವರು ನಮ್ಮ ಮುಂದೆ ಕಾಣಿಸ್ಕೊಳ್ಬೇಕು, ಟಿವಿ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಆಸೆ. ರಕ್ಷಿತಾ ಅವರನ್ನ ಕ್ವಾಟ್ಲೆ ಕಿಚನ್ ಅಲ್ಲಿ ನೋಡಿ ನಿಮಗೇನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.